4 ರಾಶಿಯವರಿಗೆ ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆಯ ದಿವಸ ಸಂಭವಿಸಲಿರುವಂತಹ ಮಹಾಸೂರ್ಯಗ್ರಹಣ ಮಿಶ್ರ ವಿಚಿತ್ರ ಫಲವನ್ನ ನೀಡಲಿದೆ. ಇದನ್ನು ನೀವು ಗಮನಿಸಬೇಕು. ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ. ಯಾವ 4 ರಾಶಿಯವರು ಏನು ವಿಚಾರ ತಿಳಿಸ್ತೇನೆ. ದಯವಿಟ್ಟು ಈ ವಿಡಿಯೋನ ನೀವು ಪ್ರತಿಯೊಬ್ಬರಿಗೂ ರೀಚ್ ಆಗೋ ತರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ. 2026ನೇ ಇಸ್ವಿಯ ಕೊನೆಯ ಮಹಾಸೂರ್ಯ ಗ್ರಹಣ ಆಗಸ್ಟ್ 12ನೇ ತಾರೀಕು ನಡೀತಾ ಇದೆ, ಸಂಭವಿಸ್ತಾ ಇದೆ. ಈ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ, ಕಾಣಿಸ್ತಾ ಇಲ್ಲ. ಆದ್ದರಿಂದ ಭಾರತದಲ್ಲಿ ಆಚರಣೆಯೂ ಇಲ್ಲ. ನೀವು ಇಂಡಿಯಾದಲ್ಲೇ ಇದ್ದೀರಾ ಅಂತಾದ್ರೆ ನೀವು ಈ ಗ್ರಹಣದ ಆಚರಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಗ್ರಹಣಾಚರಣೆ ಅಂದ್ರೇನು? ಗ್ರಹಣದ ಆರಂಭದಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ 3 ಸಲ ಸ್ನಾನ ಮಾಡತಕ್ಕಂಥದ್ದು, ಆಮೇಲೆ ಗ್ರಹಣದಲ್ಲಿ ಉಪವಾಸ ಇರತಕ್ಕಂಥದ್ದು, ಹೊರಗಡೆ ಹೋಗಬಾರದು ಅಂತಕ್ಕಂಥದ್ದು, ದರ್ಭೆ ಹಾಕಿಡಬೇಕು, ಅವೆಲ್ಲ ಏನೂ ಇಲ್ಲ. ಯಾಕೆಂದ್ರೆ ಗ್ರಹಣ ರಾತ್ರಿ 9 ಗಂಟೆ ಮೇಲೆ ಇರತಕ್ಕಂಥದ್ದು. ರಾತ್ರಿ ನಡೆಯುವ ಸೂರ್ಯಗ್ರಹಣಗಳು, ಹಗಲಲ್ಲಿ ನಡೆಯುವಂತಹ ಚಂದ್ರಗ್ರಹಣಗಳು ಯಾವುದೂ ಸಹ ಆಚರಣೆ ಇರೋದಿಲ್ಲ. ಹಾಗಂತ ಪ್ರಭಾವವೂ ಇರೋದಿಲ್ಲ ಅಂತ ತಳ್ಳಿ ಹಾಕ್ತಕ್ಕಂಥದ್ದು ದಡ್ಡತನ ಆಗ್ತದೆ. ಅಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಅಂದಮೇಲೆ ಪ್ರಭಾವ ಇದ್ದೇ ಇರಲಿದೆ. ಸೊ ಆದ್ರಿಂದ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇದೆ. ಸೊ ಮಿಶ್ರ ವಿಚಿತ್ರವಾಗಿರತಕ್ಕಂಥ ಫಲ 4 ರಾಶಿಯವರಿಗೆ ಸಿಗಲಿದೆ. ಅದು ಯಾವ ಯಾವ ರಾಶಿಗಳು ಅಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ, 5ನೇ ರಾಶಿಯಲ್ಲಿ, 7ನೇ ರಾಶಿಯಲ್ಲಿ ಹಾಗೂ 9ನೇ ರಾಶಿಯಲ್ಲಿ ಗ್ರಹಣ ಸಂಭವಿಸಿದರೆ ನಿಮ್ಮ ರಾಶಿಯವರಿಗೆ ಅದು ಮಿಶ್ರ ವಿಚಿತ್ರ ಫಲ ಅಂತ. ಈಗ ನಾನು ಹೇಳಿದೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಮಹಾಸೂರ್ಯ ಗ್ರಹಣ ಸಂಭವಿಸಲಿದೆ ಅಂತ. ಅಲ್ಲಿಗೆ ಯಾವ ರಾಶಿಯವರಿಗೆ ಇದು ಮಿಶ್ರ 2ನೇ ಮನೆ ಆಗುತ್ತೆ, ಕರ್ಕಾಟಕ ಅಂದ್ರೆ ಮಿಥುನದವರಿಗೆ 2ನೇ ಮನೆ ಆಗುತ್ತೆ. ಸೊ ಮಿಥುನ ರಾಶಿಯವರಿಗೆ ಆಗಸ್ಟ್ 12ನೇ ತಾರೀಕಿನ ಮಹಾಸೂರ್ಯ ಗ್ರಹಣ ಮಿಶ್ರ ಫಲವನ್ನ ನೀಡಲಿದೆ. ಇನ್ನು ನಿಮ್ಮ ರಾಶಿಯಿಂದ 5ನೇ ರಾಶಿ, ಸೊ ಮೀನ ರಾಶಿ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕಾಟಕ. ಸೊ ಮೀನ ರಾಶಿಯವರಿಗೆ ಈ ಒಂದು ಆಗಸ್ಟ್ 12ನೇ ತಾರೀಕು ಮಂಗಳವಾರದ ಅಮಾವಾಸ್ಯೆಯ ಮಹಾಸೂರ್ಯ ಗ್ರಹಣ ಮಿಶ್ರ ವಿಚಿತ್ರ ಫಲಗಳನ್ನು ನೀಡಲಿದೆ. ಇನ್ನು ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಗ್ರಹಣವಾದರೆ ಮಿಶ್ರ ವಿಚಿತ್ರ ಫಲ. ಅಲ್ಲಿಗೆ ಮಕರ ರಾಶಿಯವರಿಗೆ ಕರ್ಕ 7ನೇ ಮನೆ ಆಗುತ್ತೆ. ಮಕರ ರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲ ಈ ಒಂದು ಗ್ರಹಣ ನೀಡಲಿದೆ. ಇನ್ನು ನಿಮ್ಮ ರಾಶಿಯಿಂದ 9ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಮಿಶ್ರ ವಿಚಿತ್ರ ಫಲವಾಗಲಿದೆ. ವೃಶ್ಚಿಕ ರಾಶಿಯವರಿಗೆ ಕರ್ಕಾಟಕ 9ನೇ ಮನೆ ಆಗುತ್ತೆ. ಸೊ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲ ಈ ಒಂದು ಗ್ರಹಣ ನೀಡಲಿದೆ. ಯಾವ 4 ರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲ? ಮೊಟ್ಟ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ, ನಂತರ ಮೀನರಾಶಿಯವರಿಗೆ, ನಂತರ ಮಕರ ರಾಶಿಯವರಿಗೆ, ನಂತರ ವೃಶ್ಚಿಕ ರಾಶಿಯವರಿಗೆ. ಈ 4 ರಾಶಿಯವರಿಗೂ ಸಹ ಮಿಶ್ರ ವಿಚಿತ್ರ ಫಲ ಆಗಸ್ಟ್ 12ನೇ ತಾರೀಕಿನ ಮಹಾಸೂರ್ಯ ಗ್ರಹಣ ನೀಡಲಿದೆ. ಅಲ್ಲಿಗೆ ಶುಭವೂ ಆಗಬಹುದು, ಅಶುಭವೂ ಆಗಬಹುದು, ಲಾಟ್ರಿ ತದಂಗೆ ಏನ್ ಬೇಕಾದ್ರೂ ಆಗ್ಬಹುದು. ಸೊ ನೀವು ಪರಿಹಾರಗಳು ಮಾಡತಕ್ಕಂಥದ್ದು ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಹಾಗಾದ್ರೆ ಪರಿಹಾರ ಏನು ಅಂತ ನೋಡ್ಲಿಕ್ಕೆ ಹೋದ್ರೆ ಗೋಧಿಯನ್ನ ದಾನ ಮಾಡ್ತಕ್ಕಂಥದ್ದು, ಕೆಂಪು ವಸ್ತ್ರವನ್ನ ದಾನ ಮಾಡ್ತಕ್ಕಂಥದ್ದು, ಸೂರ್ಯಗ್ರಹನಿಗೆ, ನವಗ್ರಹಗಳು ನವಗ್ರಹ ಇರ್ತಾರೆ, ಸೂರ್ಯಗ್ರಹನಿಗೆ ವಿಶೇಷವಾಗಿ ಅಭಿಷೇಕ ಪೂಜಾದಿಗಳನ್ನ ಮಾಡಿಸ್ತಕ್ಕಂಥದ್ದು, ಈ ತರ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ನಿಮಗೋಸ್ಕರ ನಾವು ವಿಶೇಷವಾಗಿ ದೇವತಾರಾಧನೆ ಮಾಡಿ ಅದ್ಭುತ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಆಗಸ್ಟ್ 12ನೇ ತಾರೀಕು ಮಹಾಸೂರ್ಯ ಗ್ರಹಣದ ಅಂದ್ರೆ ಭೀಮನ ಅಮಾವಾಸ್ಯೆಯ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ರವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ದಿವಸ ಅಲ್ವಾ. ಸೊ ಅದರಿಂದ ಜ್ಯೋತಿರ್ಭೀಮೇಶ್ವರ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಿಮಗೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ವಿವಾಹ ದಾಂಪತ್ಯಾದಿ ವಿಚಾರಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಮಂತ್ರ
ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಮಾಡಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯ ಉಂಗುರವನ್ನೇ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಪರ್ವದ ಕಾಲದ ದಿವಸ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡಿ ಈ ಒಂದು ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಇದು ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಸಾಕು. ಸೊ ನಾವು ಇನ್ನೂ ವಿಶೇಷವಾಗಿ ಇದನ್ನು ಎನರ್ಜೈಸ್ ಮಾಡುವಂಥ ಬೇರೆ ಬೇರೆ ಐಡಿಯಾಗಳು ಸಹ ಇದೆ, ಇನ್ನೂ ಸಹ ಮಾಡುವಂಥ ಸಾಧ್ಯತೆಗಳಿದೆ. ಆದರೆ ಇದನ್ನ ನೀವು ನೋಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸವೇ ಸಹಸ್ರ ರವಿ ಶಾಂತಿ ಹೋಮದಲ್ಲಿ ರಾಜವರ್ಧನ ಮಣಿ ಉಂಗುರ, ಅದ್ರ ಜೊತೆಗೆ ಶೂಲಿನಿ ದುರ್ಗಾ ಹೋಮ, ಆಮೇಲೆ ಅದ್ರ ಜೊತೆಗೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ. ಯಾಕಂದ್ರೆ ಭೀಮನ ಅಮಾವಾಸ್ಯೆ ಆದ್ರಿಂದ ಈ ಹೊಸದಾಗಿ ಮದುವೆ ಆದಂತಹ ದಂಪತಿಗಳಂತೂ ಇದನ್ನು ಧಾರಣೆ ಮಾಡ್ಕೊಂಡ್ರೆ ಇನ್ನೂ ಅದ್ಭುತ. ಯಾಕೆಂದ್ರೆ ಜ್ಯೋತಿರ್ಭೀಮೇಶ್ವರ ಒಂದು ಮಂತ್ರ ಹೋಮದ ಜೊತೆಗೆ ನಾವು ಸ್ವಯಂವರ ಪಾರ್ವತಿ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ. ಕೆಲವರಿಗೆ ರಾಶಿ ನಕ್ಷತ್ರಗಳು ಗೊತ್ತಿರಲ್ಲ, ಹೆಸರು ವಿಳಾಸ ಆದ್ರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಭೀಮನಾಮಾವಾಸ್ಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳು, ಸಹಸ್ರ ರವಿ ಶಾಂತಿ ಹೋಮ, ಸಹಸ್ರ ಸೂರ್ಯ ಶಾಂತಿ ಹೋಮ, ಶೂಲಿನಿ ದುರ್ಗಾ ಹೋಮ, ಅದ್ರ ಬಗ್ಗೆ ಮುಂದೆ ವಿಡಿಯೋಗಳು ಮಾಡ್ತೀನಿ ನಾನು ಶೂಲಿನಿ ದುರ್ಗಾ ಬಗ್ಗೆ. ಆಮೇಲೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶನಿ ಶಾಂತಿ, ಎಲ್ಲ ಹೋಮಗಳು ಲೈವ್ ಅಲ್ಲಿ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ರಾಜವರ್ಧನ ಮಣಿ, ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಈ ಹಿಂದೆ ಹೋದ ವರ್ಷ ಸಹ ನಾವು ಅದನ್ನು ಕೊಟ್ಟಿದ್ವಿ. ಅದನ್ನ ಈಗ ಬಹಳ ಕಾಲ ಆದ ನಂತರ ಅದರ ಪವರ್ ಡೌನ್ ಆಗಿರುತ್ತೆ. ಸೊ ಈ ಹಿಂದೆ ಹೆಸರು ಕೊಟ್ಟಿರ್ತಕ್ಕಂಥವ್ರು ಬೇಕಾದ್ರೆ ಅದನ್ನ ವಿಸರ್ಜನೆ ಮಾಡಿ, ಹರಿಯುವ ನೀರಲ್ಲೆಲ್ಲೋ ಒಳ್ಳೆ ಜಾಗದಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಹಳಷ್ಟು ಜನ ನನಗೆ ಈ ಹಿಂದೆ ಕರೆ ಮಾಡಿ ಹೇಳಿದ್ದಾರೆ, ನನಗೆ ತುಂಬಾ ಅದೃಷ್ಟ ಸಿಕ್ಕಿದೆ ರಾಜವರ್ಧನ ಮಣಿಯನ್ನ ಧಾರಣೆ ಮಾಡಿಕೊಂಡಾಗ ಅಂತ. ಸೊ ಈ ಮಣಿಯನ್ನ ವಿಶೇಷವಾಗಿ ಹೋಮಗಳಲ್ಲಿ ಗ್ರಹಣದಲ್ಲಿ ದಿನ ಎನರ್ಜೈಸ್ ಮಾಡಿದಾಗ ಇನ್ನೂ ಪವರ್ ಜಾಸ್ತಿ ಆಗಿರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತುಂಬಾ ಲಿಮಿಟೆಡ್ ಸ್ಟಾಕ್ ಉಂಗುರ ಮಾಡಿಸಿರ್ತಕ್ಕಂಥದ್ದು. ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿಕೊಂಡು ಹೋಮಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.